ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸೊ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ, ನಾನು ಸೆಕೆಂಡ್ ಎಕ್ಸಾಮ್ ಬರಿದೆ ಡೈರೆಕ್ಟಾಗಿ ಥರ್ಡ್ ಎಕ್ಸಾಮ್ ಬರಿಬಹುದಾ, ಹಾಗಾದರೆ ಮಾರ್ಕ್ಸ್ ಕನ್ಸಿಡರೇಷನ್ ಯಾವ ಥರ ಆಗ್ಬಿಟ್ಟು ನನ್ನ ಸಿ ಇ ಟಿ ರ್ಯಾಂಕ್ ಬರುತ್ತೆ, ಇದೆಲ್ಲದು ಕನ್ಫ್ಯೂಷನ್ ಇದೆ ಅಲ್ವಾ. ಸೊ ಈ ವಿಡಿಯೋದಲ್ಲಿ ನಾನು ಟೈಮ್ ಟೇಬಲ್ ಜೊತೆಗೆ ನಿಮಗೆ ಒಂದು ಸ್ಟಡಿ ಪ್ಲ್ಯಾನರ್ನ ಮಾಡಿ ಹೇಗೆ ಬರೆದ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಮೊದಲಿಗೆ ನಿಮ್ಮ ಎಕ್ಸಾಮ್ ಟೂದು ಟೈಮ್ ಟೇಬಲ್ ರಿಲೀಸೇ ಮಾಡಿದ್ದಾರೆ. ಸೊ ಇದರಲ್ಲಿ 24th ಆಫ್ ದಿಸ್ ಮಂತ್ ಏಪ್ರಿಲ್ಲು ನಿಮಗೆ ಕನ್ನಡ ಇರುತ್ತೆ. ಯೂಶಲಿ ಯಾರು ಲ್ಯಾಂಗ್ವೇಜಸ್ಸಲ್ಲಿ ಫೇಲ್ ಆಗಿದ್ದೀರಲ್ಲ ಅವರು ಮಾತ್ರ ಬರೀತಾರೆ. ಇನ್ ಕೇಸ್ ನೀವೆಲ್ಲಾದರೂ ನೀವು ಪಕ್ಕಾ ನಾನು ಇಂಜಿನಿಯರಿಂಗೇ ಮಾಡೋದು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದರೆ, ಸೊ ನೀವು ಲ್ಯಾಂಗ್ವೇಜಸ್ಸು ಪಾಸ್ ಆಗಿದ್ದರೆ ನೀವು ಅಟೆಂಪ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನೀವು ಕಾನ್ಸಂಟ್ರೇಷನ್ ಯಾವತ್ತಿದ್ರೂ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ ಅಥವಾ ಸಿ ಎಸ್ ಈ ಇಷ್ಟು ಸಬ್ಜೆಕ್ಟ್ ಮೇಲಿದ್ದರೆ ಬೆಟರ್ ಅನ್ನೋದು ನನ್ನ ಸಜೆಷನ್, ಆಯಿತಾ. ಸೊ ನಿಮಗೆ ಬಯಾಲಜಿ ಯಾರ್ಯಾರು ಅಟೆಂಪ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅವರಿಗೆಲ್ಲ 25th ಇರುತ್ತೆ. ಸೊ ಈಗ ಹೌದು, ಫಸ್ಟು ಎಕ್ಸಾಮ್ ಟು ಯಾರ್ಯಾರು ಅಟೆಂಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನಂದು ಒಂದು ಸಜೆಷನ್ ಅಂದರೆ, ಯಾರಿಗೆ ಲೆಸ್ ದ್ಯಾನ್ 60% ಬಂದಿದೆಯೋ ಅವರು ಎಕ್ಸಾಮ್ ಟೂನ ಕೊಡಿ, ಆಯಿತಾ. ನಿಮಗೆ ಎಲ್ಲಾದರೂ ಅರೌಂಡ್ 90+ ಬಂದಿದೆ, ನಾನು ಇದನ್ನು 95 ಮಾಡ್ತೀನಿ ಅಂತ ಯಾರ್ಯಾರು ಅಂದ್ಕೊಂಡಿರ್ತೀರ, ದಿಸ್ ಮೇಕ್ಸ್ ನೋ ಸೆನ್ಸ್ ಇನ್ ಯುವರ್ ಸಿ ಇ ಟಿ. ಯಾಕೆಂದರೆ ಸಿ ಇ ಟಿಲಿ ಹಾರ್ಡ್ಲಿ ನೀವು 2 to 3 ಮಾರ್ಕ್ಸ್ನಲ್ಲಿ ಕವರ್ ಮಾಡಿಬಿಡ್ಬೋದು ಈ ವೇರಿಯೇಷನನ್ನು. ಹಾಗಾಗಿ ಫಸ್ಟ್ ಪ್ರಯಾರಿಟಿ ನೀವು ಎಕ್ಸಾಮ್ 2 ಬಗ್ಗೆ ಕೊಡಬೇಡಿ, ನೀವು ಸಿ ಇ ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದುಬಿಡಿ. ಯಾಕೆಂದರೆ ಸಿ ಇ ಟಿಲಿ ನಿಮಗೆ ಸೆಕೆಂಡ್ ಅಟೆಂಪ್ಟ್ ಇರೋದಿಲ್ಲ, ಒಂದೇ ಅಟೆಂಪ್ಟ್ ಇರೋದು, ಚೆನ್ನಾಗಿ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನಿಮ್ಮ ಹತ್ರ, ಆಯಿತಾ. ನೀವೆಲ್ಲರೂ ಈಗ ಇರ್ರೆಸ್ಪೆಕ್ಟಿವ್ ನನಗೆ 60% ಆದರೂ ಬಂದಿರಲಿ, ನೀವು ಫಸ್ಟು ಇವಾಗ ಪ್ರಯಾರಿಟಿ ಸಿ ಇ ಟಿ ಮೇಲೆ ಕೊಟ್ಬಿಟ್ಟು ಸಿ ಇ ಟಿ ಮುಗಿದ ನಂತರ ಇದನ್ನು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಪ್ರಿಪರೇಷನನ್ನು, ಆಯಿತಾ. ಸೊ ಬಯಾಲಜಿ ಮತ್ತು ಫಿಸಿಕ್ಸ್ ಅದರ ಮಾರನೇ ದಿನವೇ ಇದೆ 26th, ಆಯಿತಾ. ಆಮೇಲೆ ಒಂದು ದಿನ ರಜಾ ಇದೆ, ಅದಾದಮೇಲೆ ಕೆಮಿಸ್ಟ್ರಿ ಒಂದೇ ದಿನ ರಜಾ ಆದಮೇಲೆ ಕೆಮಿಸ್ಟ್ರಿ ಇಟ್ಟಿದ್ದಾರೆ. ಅದಾದಮೇಲೆ 29th ಇಂಗ್ಲೀಷ್, ಅದಕ್ಕೆ ರಜಾನೇ ಕೊಟ್ಟಿಲ್ಲ. ಆಮೇಲೆ 2 ದಿನ ರಜಾ ಸಿಗುತ್ತೆ. ಮ್ಯಾಥಮೆಟಿಕ್ಸ್ ಇಸ್ ಆನ್ May 2nd. ಸೊ ಇದು ನಿಮ್ಮ ಟೈಮ್ ಟೇಬಲ್ ಆಯ್ತಲ್ವಾ. ಇನ್ನೂ ಒಂದಿದೆ. ಸೊ ಸಿ ಎಸ್ ಬರೆಯೋರು 3rd of May ಇದೆ, ಸಿ ಎಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಬರೆಯೋರಿಗೆ 3rd of May, ಆಯಿತಾ. ಸೊ ಇಷ್ಟು ಎಕ್ಸಾಮ್ ಆಯಿತು. ಈಗ ನಾನು ಯಾವ ಥರ ಸ್ಟಡಿ ಮಾಡ್ಕೋಬೇಕು ಅಂದರೆ, ಇವಾಗ ಎಷ್ಟೊಂದು ಜನಕ್ಕೆ ನಾವು ನೀಟ್ ಬರಿತಾ ಇದ್ದೀವಿ, ಹಾಗಾಗಿ ನನಗೆ ಸೆಕೆಂಡ್ ಎಕ್ಸಾಮ್ನ ಬರೆಯೋದಕ್ಕೆ ಆಗೋದಿಲ್ಲ. ಸೊ ಕ್ಯಾನ್ ಐ ರೈಟ್ ದ ಥರ್ಡ್ ಎಕ್ಸಾಮ್ ಅನ್ನೋದು ನಿಮ್ಮ ಡೌಟು. ಈ ಥರ ಈಗ ಅವರು ಕ್ಲಿಯರ್ ಕಟ್ಟಾಗಿ ಏನೂ ಹೇಳಿಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ ಸೆಕೆಂಡ್ ಎಕ್ಸಾಮ್ ಬರೆಯೋ ಉದ್ದೇಶ ಏನು, ದಿಸ್ ಇಸ್ ಫಾರ್ ಇಂಪ್ರೂವ್ಮೆಂಟ್ ಅಲ್ವಾ, ಇಂಪ್ರೂವ್ಮೆಂಟ್ಗೆ ಅಂತಲೇ ಬರಿತಾ ಇರೋದು. ಸೊ ಇಲ್ಲಿ ನೀವು ಯಾವುದನ್ನು ಮಿಸ್ ಮಾಡೋಂಗಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ನಾನು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಅಥವಾ ಸಿ ಎಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಈ ಇಷ್ಟರನ್ನೂ ನಾನು ಇಂಪ್ರೂವ್ಮೆಂಟ್ಗೆ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ. ಬಟ್ ನನಗೆ ಪ್ರಿಪರೇಷನ್ಗೆ ಟೈಮ್ ಇಲ್ಲ, ನಾನೇನು ಮಾಡಲಿ ಅನ್ನೋರಿಗೆ ಫಸ್ಟ್ ಏನು ಮಾಡಿ ಅಂದರೆ, ಯಾವುದಾದ್ರೂ ಒಂದು 2 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಎಕ್ಸಾಂಪಲ್ಗೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ನಾನು ಸೆಕೆಂಡ್ ಅಟೆಂಪ್ಟನ್ನು ಬರಿತೀನಿ. ಈ ಸೆಕೆಂಡ್ ಅಟೆಂಪ್ಟಲ್ಲೇ ನೀವು ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿನೂ ಬರೀಬೇಕು, ಆದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಬರಿಬೇಡಿ, ಆಯಿತಾ. ಇದು ಸ್ಟ್ರಾಟಜಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು, ಓಕೆನಾ. ಸೊ ಅವಾಗ ಏನಾಗುತ್ತೆ, ಸೆಕೆಂಡ್ ಅಟೆಂಪ್ಟಲ್ಲಿ ನಿಮಗೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಲಿ ತುಂಬ ಒಳ್ಳೆ ಮಾರ್ಕ್ಸ್ ಬಂದುಬಿಡುತ್ತೆ, ವೆರಾಸ್ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿಲಿ ಇನ್ನೂ ಅಷ್ಟು ಒಳ್ಳೆ ಮಾರ್ಕ್ಸ್ ಬಂದಿಲ್ಲ. ಸೊ ನೆಕ್ಸ್ಟ್ ಥರ್ಡ್ ಅಟೆಂಪ್ಟಲ್ಲಿ ಏನು ಮಾಡಿ ಅಂದರೆ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿನ ಚೆನ್ನಾಗಿ ಓದಿ, ಆಯಿತಾ. ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನ ಬರೆದ್ರೂ ಆಯಿತು, ಬರೀದೇ ಇದ್ರೂ ಆಯಿತು ಆವಾಗ, ಆಯಿತಾ. ಥರ್ಡ್ ಅಟೆಂಪ್ಟ್ಗೆ ಮ್ಯಾಥ್ಸ್ ಮತ್ತು ಬಯಾಲಜಿ ಮಾತ್ರ ಬರಿತೀನಿ. ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಫಸ್ಟ್ ಅಟೆಂಪ್ಟಲ್ಲಿ ನೀವು PCMB 4 ಬರೆದಿದ್ದೀರಾ, ಈ 4ರದ್ದು ಮಾರ್ಕ್ಸ್ ಬಂದಿದೆ, ನಿಮಗೆ ಯಾವುದರಲ್ಲೂ ಸ್ಯಾಟಿಸ್ಫೈ ಇರಲಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ಇದೆರಡನ್ನ ಚೆನ್ನಾಗಿ ಮಾಡಿದ್ರಿ, ಸೊ ಇದೆರಡರ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಥರ್ಡ್ ಅಟೆಂಪ್ಟಲ್ಲಿ ಇದೆರಡು ಸಬ್ಜೆಕ್ಟ್ನ ಮಾತ್ರ ಬರೆದ್ರಿ, ಇದೆರಡು ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡಿ ಓವರ್ ಆಲ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಏನಾಯ್ತು, ಇವಾಗ ಫಿಸಿಕ್ಸು ಚೆನ್ನಾಗಾಯಿತು, ಕೆಮಿಸ್ಟ್ರಿನೂ ಚೆನ್ನಾಗಾಯಿತು, ಮ್ಯಾಥ್ಸು ಚೆನ್ನಾಗಾಯಿತು,
ಬಯಾಲಜಿನೂ ಚೆನ್ನಾಗಾಯಿತು. ಸೊ ಈ ಥರದ್ದು ಪ್ರಾವಿಷನ್ ಹಿಂದೆ ಯಾವ ವರ್ಷನೂ ಇರಲಿಲ್ಲ. ಈ ವರ್ಷ ನಿಮಗೆ ಆಪರ್ಚುನಿಟಿ ಇದೆ. ಸೊ ಇನ್ನೂ ಹತ್ತತ್ರ 2 ತಿಂಗಳು ಟೈಮ್ ಇದೆ ಥರ್ಡ್ ಅಟೆಂಪ್ಟ್ ಬರೆಯೋದಕ್ಕೆ. ಸೊ ಈ ಅಟೆಂಪ್ಟಲ್ಲಿ ಅಟ್ಲೀಸ್ಟ್ 2 ಸಬ್ಜೆಕ್ಟನ್ನು ಚೆನ್ನಾಗಿ ಮಾಡಿಕೊಂಡು ಥರ್ಡ್ ಅಟೆಂಪ್ಟಲ್ಲಿ ಉಳಿದಿರೋ 2 ಸಬ್ಜೆಕ್ಟನ್ನು ಚೆನ್ನಾಗಿ ಮಾಡಿದ್ರೂ ಆಯಿತು. ಆಯಿತಾ? ಸೊ ನಿಮಗೆ ಟೈಮ್ ಇದೆ ಇನ್ನು. ಸೊ ನಿಮ್ಗೆ ಯಾರಿಗಾದರೂ ನನಗೆ ಇಷ್ಟು ದಿನವೂ ಓದೋಕ್ಕಾಗಲಿಲ್ಲ, ನನಗೆ ಕರೆಕ್ಟಾಗಿ ಗೈಡೆನ್ಸ್ ಸಿಗಲಿಲ್ಲ, ಕರೆಕ್ಟಾಗಿ ಪಾಠ ಸಿಗಲಿಲ್ಲ, ಕರೆಕ್ಟಾಗಿ ನೋಟ್ಸ್ ಸಿಗಲಿಲ್ಲ ಅಂತ ಇರೋರು ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ನಿಮಗೆ ಎಕ್ಸಾಮ್ 2 ಚಾಲೆಂಜರ್ಸ್ ಸೀರೀಸನ್ನ ಲಾಂಚ್ ಮಾಡಿದ್ದೀವಿ ಜಸ್ಟ್ $799. ಇಂಟ್ರೆಸ್ಟ್ ಇರೋರು ಸ್ಟೂಡೆಂಟ್ಸು ಹೂ ಕ್ಯಾನ್ ಅಫೋರ್ಡ್ ದಿಸ್ ಪ್ರೈಸ್ ಕ್ಯಾನ್ ಜಾಯಿನ್ ದಿಸ್ ಸೀರೀಸ್. ಸೊ ನಿಮಗೆ ಎಕ್ಸಾಮ್ 2 ಅಲ್ಲದೆ ಇದ್ದರೆ ಎಕ್ಸಾಮ್ 3 ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇನ್ನೂ ಟೈಮ್ ಇದೆ. ಸೊ ಜೀವನದಲ್ಲಿ ಹೋಪನ್ನು ಕಳ್ಕೊಬೇಡಿ, ಪ್ರಯತ್ನನ ಬಿಡಬೇಡಿ ಯಾವತ್ತು. ಬೇಸಿಕಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಖಂಡಿತ ಬರುತ್ತೆ. ಆ್ಯಂಡ್ ಈ ಎಕ್ಸಾಮ್ 3 ತನಕ ಆಗೋದನ್ನೂ ಅವರು ಸಿ ಇ ಟಿಲಿ ಕನ್ಸಿಡರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇವತ್ತು ಹಾಕೋ ಎಫರ್ಟ್ ಎಲ್ಲದೂ ನಿಮ್ಮ ಸಿ ಇ ಟಿ ತನಕನೂ ಮ್ಯಾಟರ್ ಆಗುತ್ತೆ ಮಕ್ಕಳೇ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಕೀಪ್ ಅಪ್ ಯುವರ್ ಪ್ರಿಪರೇಷನ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಸೊ ನಿಮಗೆ ಒಳ್ಳೆಯದು, ಇವತ್ತಿಗಿಂತ ಒಳ್ಳೆ ಸ್ಟೇಟನ್ನು ರೀಚ್ ಆಗೋ ತನಕ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ. ಆಯಿತಾ? ಸೊ ದಿಸ್ ಇಸ್ ಆಲ್ ದ ಸ್ಟ್ರಾಟಜಿ ದಟ್ ಯು ನೀಡ್ to score good marks in your board exams as per this year is concerned. Aita? So that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.